ನಮಸ್ಕಾರ ವೀಕ್ಷಕರೇ. 2025 ಇನ್ನೇನು ಮುಗಿತಾ ಬಂತು. 2026 ಹೊಸ ವರ್ಷ ಶುರುವಾಗ್ತಿದೆ. ಹಾಗಿದ್ರೆ ದ್ವಾದಶ ರಾಶಿಗಳಲ್ಲಿ ಮಿಥುನ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಬಣ್ಣ ಇಷ್ಟೊತ್ತು ವೃಷಭ ರಾಶಿ ಬಗ್ಗೆ ತಿಳಿಸ್ಕೊಡ್ರಿ. ಹಾಗೆ ಮುಂದಿನ ರಾಶಿ ಬಂದು ಮಿಥುನ ರಾಶಿ. ಮಿಥುನ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ ಅಣ್ಣ. ನೋಡಿ, ದೇವಿಯನ್ನ ಪಠಿಸುತ್ತಾ ಮುಂದಿನ ರಾಶಿ ಬಗ್ಗೆ ಹೇಳ್ತಾ ಹೋಗೋಣ. ಯಾಕೆಂದ್ರೆ ಯಾವುದೇ ಒಂದು ರಾಶಿಗಳ ಬಗ್ಗೆ ಹೇಳ್ಬೇಕಂದ್ರೆ ದೇವತೆಯ ಆಶೀರ್ವಾದಗಳು ನಮಗೆ ಬೇಕೇ ಬೇಕು. ಅದ್ರ ಮುಖಾಂತರ ಶುರು ಮಾಡ್ತಾ ಹೋಗೋಣ. ಓಂ ಕಾಮಕ್ಕೆ ಕಾಮ ಸಂಪನ್ನೆ ಕಾಮೇಶ್ವರಿ ಹರಿಪ್ರಿಯೆ ಕಾಮನಾ ದೇವಿ ನಿತ್ಯ ಕಾಮೇಶ್ವರಿ ನಮೋಸ್ತುತೆ. ಬನ್ನಿ, ಮಿಥುನ ರಾಶಿಯವರಿಗೆ ಯಾವ ತರ ಒಂದು 2026 ಫಲಗಳಿದೆ ನೋಡ್ತಾ ಹೋಗೋಣ. ಪ್ರತಿ ವರ್ಷನೂ ಕೂಡ ನನಗೆ ಏನಾದ್ರು ಒಳ್ಳೇದಾಗತ್ತಾ ಅಂತ ಹೇಳಿ ಪ್ರತಿ ರಾಶಿಗಳು ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ಪ್ರತಿ ಜೀವರಾಶಿಗಳ ಮೇಲೂ ಕೂಡ ಒಂದು ಎಫೆಕ್ಟ್ ಇದ್ದೇ ಇರುತ್ತೆ ಎಲ್ಲಾ ಗ್ರಹಗಳದ್ದು. ಯಾಕಂದ್ರೆ ದೇವಾನುದೇವತೆಗಳಿಗೆ ಬಿಟ್ಟಿದ್ದಲ್ಲ ಗ್ರಹಗಳ ಕಾಟ. ಇನ್ನು ನಾವೆಲ್ಲ ಮನುಷ್ಯರು ಸಾಧಾರಣದವರಲ್ವಾ, ನಾವ್ ಎಷ್ಟೇ ಪೂಜೆ ಮಾಡ್ಲಿ, ಎಷ್ಟೇ ದೇವರುಗಳ ಅರ್ಚನೆ ಮಾಡ್ಲಿ, ಏನೇ ಮಾಡ್ಲಿ, ಆದ್ರೆ ನವಗ್ರಹಗಳ ಕಾಟದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಮ್ಮ ಒಂದು ರಾಶಿಯಲ್ಲಿ 9 ಗ್ರಹಗಳನ್ನ ಕೂರಿಸಿ ಒಂದು ಕುಂಡಲಿ ಅಂತ ಮಾಡಿದ್ದು, ಅದ್ರ ತಕ್ಕಂತೆ ದಶಾಭುಕ್ತಿಗಳಂತ ಮಾಡ್ತಾ ಹೋದ್ರು. ಆ ಭುಕ್ತಿಗೆ ಸಂಬಂಧಪಟ್ಟಂತೆ ಗ್ರಹಗಳು ಎಲ್ಲಿ ಸ್ಥಿತರಾಗಿದ್ದಾರೆ ಅನ್ನೋದರ ಮೇಲೆ ನಮ್ಮ ಒಂದು ಭವ್ಯ ಭವಿಷ್ಯ ನಿಂತಿರುತ್ತೆ. ಇದ್ರ ಜೊತೆಗೆ ಗೋಚಾರದಲ್ಲಿ ಬರುವಂತದ್ದು, ಯಾಕೆಂದ್ರೆ ಗೋಚಾರ ಟ್ರಾನ್ಸಿಸ್ ಅಂದ್ರೆ ಇಡೀ ಪ್ರಪಂಚದ ಮೇಲೆ ಆಗುವಂಥದ್ದು, ಜೀವರಾಶಿಗಳ ಮೇಲೆ ಆಗುವಂಥದ್ದು ಕೂಡ ಆಗುತ್ತೆ. ಹಾಗೆ ಮನುಷ್ಯನ ಮೇಲೆ ಈ ಎಫೆಕ್ಟ್ ತುಂಬಾ ಇರೋದ್ರಿಂದ ಕೂಡ ಪ್ರತಿ ವರ್ಷಗಳ ಚಲನವಲನಗಳಲ್ಲಿ ಗ್ರಹಗಳ ಒಂದು ಚಲನವಲನ ಏನಿದೆ ಅದು ಪಾಸಿಟಿವ್ ಆರ್ ನೆಗೆಟಿವ್ ಇದ್ದೇ ಇರುತ್ತೆ. ಹಾಗಾಗಿ ಮಿಥುನ ರಾಶಿಯವ್ರಿಗೆ ಹೇಳ್ತಾ ಹೋಗೋದಾದ್ರೆ, ಆಲ್ರೆಡಿ ಈಗ ಜನ್ಮ ರಾಶಿಯಲ್ಲೇ ಗುರು ಇದ್ದ. ನಾನು ಯಾವಾಗಲೂ ಹೇಳ್ತೀನಿ, ಗುರು ಯಾವಾಗಲೂ ಜನ್ಮ ಗುರು ನರೋ ದುಃಖಂ ಅಂತ ಹೇಳಿ, ಗುರುವಿನ ದೃಷ್ಟಿ ನಮಗೆ ಬೇಕೇ ಹೊರತು ಯಾವ ರಾಶಿಗೆ ಬಂದು ಸ್ಥಿತರಾಗಿರ್ತಾರೋ ಗುರು ಅವಾಗ ತುಂಬಾ ನೋವುಗಳಾಗತ್ತೆ. ನರಗಳಲ್ಲೂ ನೋವುಗಳನ್ನ ಕೊಡ್ತಾ ಹೋಗ್ತಾನೆ. ತುಂಬಾ ನೋಡ್ತಾರೆ ಮಿಥುನ ರಾಶಿಯವರು, ಯಾವಾಗ ಗುರು ರಾಶಿಗೆ ಬಂದಿದ್ ಕೂಡಲೇ ಅವ್ರಿಗೆ ಆದಷ್ಟು ನರಗಳಲ್ಲಿ ತೊಂದರೆ ಬರುವಂಥದ್ದು, ನೋವುಗಳನ್ನ ಕೊಡುವಂಥದ್ದು, ಪೇಯ್ನ್ ಕೊಡುವಂಥದ್ದು ತುಂಬಾ ಆಗತ್ತೆ. ಅದೇ ಶನಿ ಯಾವ ಮನೇಲಿ ಸ್ಥಿತನಾಗಿರ್ತಾನೆ ನೋಡಿ, ಆ ಮನೆ ತುಂಬಾ ಒಳ್ಳೇದ್ ಮಾಡುತ್ತೆ. ಅದೇ ಶನಿ ಸ್ಥಿತನಾಗಿ ಆ ಮನೇಲಿ ಕುಳಿತಾಗ ನಿಮ್ಗೆ ಆ ಮನೆ ತುಂಬಾ ಒಳ್ಳೇದ್ ಮಾಡುತ್ತೆ. ಅದೇ ಶನಿಯ ದೃಷ್ಟಿ ಕೆಟ್ಟದ್ ಮಾಡುತ್ತೆ. ಅದಕ್ಕೆ ಶನಿಯ ದೇವನ ಕೃಪೆಗೆ ಬೀಳ್ಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಶನಿ ಯಾವುದೇ ಮನೆ ನೋಡ್ಬೇಕಂದ್ರೆ ಅಲ್ಲಿ ಖಾಲಿ ಗ್ರಹಗಳಿರ್ಬೇಕಂತೆ, ಇದ್ದಷ್ಟು ಒಳ್ಳೇದು. ಇಲ್ಲಾಂದ್ರೆ ಆ ಗ್ರಹ ನೋಡಿದ ತಕ್ಷಣ ಅದ್ರ ಎಫೆಕ್ಟ್ ಆಗುತ್ತೆ ಅಲ್ವಾ, ಶನಿಯ ಒಂದು ಅವಕೃಪೆಗೆ ಒಳಗಾಗತ್ತೆ ಅನ್ನೋದು ಹೇಳಿ. ಹಾಗಾಗಿ ಗುರುವಿನ ದೃಷ್ಟಿ ಆಲ್ರೆಡಿ ನಿಮಗೆ ಗುರು ಜನ್ಮ ರಾಶಿಗೆ ಬಂದಿರೋದ್ರಿಂದ, ಅದೇ ಗುರುವಿನ ದೃಷ್ಟಿ ನಿಮ್ಗೆ ಆಲ್ರೆಡಿ ಸಪ್ತಮ ಭಾವಕ್ಕೆ ಅಂತ ಹೇಳ್ತೀವಿ, 7ನೇ ಮನೆ ನೋಡ್ತಾರೆ. ಅಂದ್ರೆ ಮಿಥುನ ರಾಶಿಯವರಿಗೆ ಯಾರಿಗೆಲ್ಲ ಮದ್ವೆ ಆಗ್ಬೇಕು ಅಥವಾ ಆಗ್ಬೇಕು ಅಂತ ಇರೋರಿಗೆಲ್ಲ ಸೊ ಈಗಷ್ಟು ಗುರು ಕೂಡ ಚೇಂಜಸ್ ಆಗ್ತಾನೆ. ಈ ಒಂದು 4-5 ತಿಂಗಳ ನಂತರ ಗುರು ಟ್ರಾನ್ಸಿಸ್ ಚೇಂಜ್ ಆಗೋದ್ರಿಂದ ಧನಸ್ಥಾನಕ್ಕೆ ಮಿಥುನ ರಾಶಿಗೆ ಬರೋದ್ರಿಂದನೂ ಕೂಡ ತುಂಬಾ ಒಳ್ಳೇದಾಗತ್ತೆ. ಯಾಕೆ ಧನಕಾರಕನಾದ ಗುರು ಪುನರ್ಸು ನಕ್ಷತ್ರದಲ್ಲಿ ಬರೋದ್ರಿಂದ, ಗುರುಗೆ ನಕ್ಷತ್ರ ಅವಂದೇ, ಪುನರ್ಸು ಗುರುವಿನ ಅಧಿಪತಿ ಆದಂತಹ ಅದೇ ನಕ್ಷತ್ರದಲ್ಲಿ ಗುರು ಬರ್ತಾ ಇರೋದ್ರಿಂದ 2ನೇ ಮನೆ ಧನಕಾರಕ ಅಂತ ಏನ್ ಕರಿತೀವಿ, ಧನಕಾರಕನಾಗಿ ಗುರು ಕುಳಿತುಕೊಳ್ಳೋದ್ರಿಂದ ನಿಮ್ಮ ಒಂದು ಕಷ್ಟ ನಷ್ಟಗಳನ್ನ ತೊಡೆದು ಹಾಕುವಂತಹ ಶಕ್ತಿ ಗುರುಗಳಿಗೆ ಇರೋದ್ರಿಂದ ಆ ಒಂದು ಗುರುವಿನ ಸಂಚಾರದ ಫಲದಿಂದ ಮಿಥುನ ರಾಶಿಯವರು ಒಳ್ಳೆ ಫಲಗಳನ್ನ 2026 ನೋಡ್ತಾ ಹೋಗ್ಬೋದು. ಜೊತೆಗೆ ಗುರು ಕೂಡ ನಾನು ನಿಮ್ಗೆ ಹೇಳ್ದೆ, ಎಷ್ಟನೇ ಮನೆ ಸಪ್ತಮಾಧಿಪತಿಯಾಗೂ ನೋಡ್ತಾನೆ. ಈಗ ನೆಕ್ಸ್ಟ್ ಬರೋದ್ರಿಂದ ಯಾವ ಮನೆ ನೋಡ್ತಾನೆ, ಅವನಿಗೆ ಅಷ್ಟಮವನು 6ನೇ ಮನೆ ನೋಡ್ತಾನೆ. 6ನೇ ಮನೆ ನೋಡ್ಬೇಕಂದ್ರೆ ಷಷ್ಠ ಸ್ಥಾನವನ್ನ ನೋಡ್ಬೇಕಂದ್ರೆ ಏನಾಗುತ್ತೆ, ಶತ್ರುಗಳು ಯಾರೆಲ್ಲ ಇರ್ತಾರಲ್ಲ, ಮಿಥುನ ರಾಶಿಯ ಶತ್ರುಗಳು ಯಾರು ಇದ್ದಾರೆ ಅವರೆಲ್ಲ ಖಂಡಿತ ಈ ವರ್ಷ ದಮನ ಆಗ್ತಾರೆ ಅಂತ ಕೇಳಿ. ಗುರು ಅಲ್ಲಿಗೆ ಬರ್ತಾ ಇದ್ದಾನೆ ಅಂತಂದ್ರೆ ಯಾರೆಲ್ಲ ಶತ್ರುಗಳಿದ್ದಾರೋ ಅವರೆಲ್ಲ ಆಗಾಗ್ಗೆ ಬ್ಯಾಕ್ಔಟ್ ಆಗ್ತಾ ಹೋಗ್ತಾರೆ. ಜೊತೆಗೆ ಅಷ್ಟಮ ಸ್ಥಾನ ಅಂತ ಏನ್ ಕರಿತೀವಿ, ಗುರು ಅಷ್ಟಮ ಭಾವನ ಕೊಡೋದ್ರಿಂದ, ಮಿಥುನ ರಾಶಿಯಲ್ಲಿ ಗುರು ಅಷ್ಟಮವನ್ನ ನೋಡೋದ್ರಿಂದ 8ನೇ ಮನೆ ಆರೋಗ್ಯದಲ್ಲಿ ಏನಾದ್ರು ಏರುಪೇರುಗಳಿದ್ರೆ ಅಥವಾ ಆಯುಸಿಗೆ ಏನಾದ್ರು ಕಂಟಕಗಳಿದ್ರೆ ಖಂಡಿತ ಪರಿಹಾರ ಆಗುವಂತ ಟೈಮು. ಮಿಥುನ ರಾಶಿಯವರು ಯಾರು ಹಾಸ್ಪಿಟಲೈಸ್ ಆಗಿದ್ರೆ ಅಥವಾ ಹೆಲ್ತ್ ಚೆನ್ನಾಗಿಲ್ಲ ಅನ್ಕೊಂಡಿದ್ರೆ ಯಾರೇ ಇರ್ಬೋದು, ಖಂಡಿತ ಅವ್ರಿಗೆ ಒಳ್ಳೆಯ ಒಂದು ಶುಭ ಫಲ ಇದೆ, ಚೇತರಿಸ್ಕೊಳ್ತಾರೆ, ಖಂಡಿತ ಒಳ್ಳೇದಾಗ್ತದೆ. ಯಾಕಂದ್ರೆ ಗುರುವಿನ ದೃಷ್ಟಿ 8ನೇ ಭಾವದ ಮೇಲೆ ಬೀಳ್ತಾ ಇರೋದ್ರಿಂದ ಕೂಡ ಅಷ್ಟಮ ಭಾವ ಅಂತ ಏನ್ ಕರಿತೀವಿ, ಯಾವ್ದಾರ ಮೃತ್ಯು ಕಂಟಕಗಳಿದ್ರು ಕೂಡ ಪಾರಾಗುವಂತಹ ಒಂದು ಸಮಯ ಮಿಥುನ ರಾಶಿಯವರಿಗೆ ಇದೆ. ಯಾಕೆಂದ್ರೆ ಗುರುವಿನ ಸಂಚಾರ ಅವನು ನೋಡುವ ದೃಷ್ಟಿಯ ಮೇಲೆ ಸ್ಥಿತರಾಗಿರೋದ್ರಿಂದ ಪ್ರತಿಯೊಂದು ಫಲಗಳು ಕೂಡ ಅದೇ ರೀತಿಯಲ್ಲಿ ಕೊಡ್ತಾ ಹೋಗ್ತಾನೆ. ಯಾವ ಭಾವದಲ್ಲಿ ನೋಡ್ತಾನೆ ಅನ್ನೋದು ಇಂಪಾರ್ಟೆಂಟ್. ಅವನು ಧನಸ್ಥಾನ ನೋಡ್ತಾನ, ಚತುರ್ಥ ಸ್ಥಾನ ನೋಡ್ತಾನ, ಷಷ್ಠ ಸ್ಥಾನ, ಅಷ್ಟಮ ಸ್ಥಾನ ಅಂತ. ಹಂಗಾಗಿ ಆಲ್ರೆಡಿ ಗುರು ಧನಕಾರಕನಾಗಿ ಬರ್ತಾ ಇರೋದ್ರಿಂದ ಇವರಿಗೆ 6ನೇ ಮನೆ ಅಧಿಪತಿ ನೋಡೋದ್ರಿಂದ ಶತ್ರುಗಳು ಹೋಗ್ಲೇಬೇಕಲ್ವಾ. ಮಿಥುನ ರಾಶಿಯವರಿಗೆ ಖಂಡಿತ ಶತ್ರುಗಳು ಜಯಿಸ್ತಾ ಹೋಗ್ತೀರಿ. ಅಷ್ಟಮ ಭಾವ ಅಂತ ಅಂದ್ರೆ ಆಯುಸ್ಸಿನ ಗೆದ್ದು ಬರುವಂತಹ ಶಕ್ತಿ ಮಿಥುನ ರಾಶಿಯವರಿಗೆ ಇರೋದ್ರಿಂದ ಶುಭ ಫಲಗಳನ್ನ ನೋಡ್ತಾ ಹೋಗ್ಬೋದು. ಜೊತೆಗೆ ಮಿಥುನ ರಾಶಿಯವರಿಗೆ ಆಲ್ರೆಡಿ ಶನಿ
ದಶಮ ಭಾವದಲ್ಲೇ ಇರೋದ್ರಿಂದ 10ನೇ ಮನೆ ಏನ್ ಕರಿತೀವಿ ಆ ದಶಮ ಸ್ಥಾನದಲ್ಲಿ ಇರೋದ್ರಿಂದನೂ ಕೂಡ ಉದ್ಯೋಗದಲ್ಲಿ ಸ್ವಲ್ಪ ಏರುಪೇರುಗಳು ಉಂಟಾದ್ರೂ ಕೂಡ ಒಳ್ಳೆ ಫಲಗಳನ್ನೇ ಕೊಡ್ತಾನೆ. ನಾನು ಶನಿ ಹೇಳ್ತೀನಲ್ಲ, ಯಾವ ಜಾಗದಲ್ಲಿ ಕುತ್ಕೊಳ್ತಾನೋ ಅದು ಒಳ್ಳೇದ್ ಮಾಡ್ತಾನೆ. ಸೊ ಮಿಥುನ ರಾಶಿಯವ್ರಿಗೆ 10ನೇ ಮನೇಲಿ ಕುಳ್ತಿರೋದ್ರಿಂದ ಏನ್ ಒಳ್ಳೇದ್ ಕೊಡ್ತಾನೆ? ಉದ್ಯೋಗ ಒಳ್ಳೇದ್ ಕೊಡ್ಲೇಬೇಕು. ಹುಡುಕ್ತಿರೋರಿಗೆಲ್ಲ ಒಳ್ಳೆ ಉದ್ಯೋಗ ಅವಕಾಶ ಖಂಡಿತ ಕೊಡ್ತಾನೆ ಮಿಥುನ ರಾಶಿಯವರಿಗೆ. ಯಾಕೆಂದ್ರೆ ಉದ್ಯೋಗ ಅನ್ನೋದು ಪುರುಷ ಲಕ್ಷಣಂ ಅಂತ ಕರಿತೀವಿ. ಸೊ ಹಾಗಾಗಿ ಆ ಉದ್ಯೋಗಕ್ಕೆ ಯಾರೆಲ್ಲ ಹುಡುಕ್ತಾ ಇದ್ದಾರೋ ಅವ್ರಿಗೆಲ್ಲ ಖಂಡಿತ ಜಾಬ್ ಸಿಗುವಂತಹ ಒಂದು ಸಮಯ, ಅಥವಾ ವಿದೇಶಗಳಿಗೆ ಪ್ರಯಾಣ ಮಾಡಬೇಕು ಅನ್ನೋರ್ಗೂ ಕೂಡ ಇದೊಂದು ಸದಾವಕಾಶ ಅಂತ ಹೇಳ್ಬೋದು. ಖಂಡಿತ ಒಳ್ಳೇದಾಗುತ್ತೆ ವೀಕ್ಷಕರೇ. ಮಿಥುನ ರಾಶಿಯವರು 2026ರಲ್ಲಿ ಶುಭ ಫಲಗಳನ್ನೇ ನೋಡೋದ್ರಿಂದ, ಜೊತೆಗೆ ಗುರುವಿನ ಸಂಚಾರದ ಫಲಗಳು ಕೂಡ ಶುಭವನ್ನು ಉಂಟು ಮಾಡೋದ್ರಿಂದನೂ ಕೂಡ ಒಳ್ಳೆ ಫಲಗಳನ್ನು ನೋಡ್ಬೋದು. ಆದ್ರೆ 9ನೇ ಮನೆಯಲ್ಲಿ ಮಿಥುನ ರಾಶಿಯವರಿಗೆ 9ನೇ ಮನೆ ಭಾಗ್ಯದಲ್ಲೇ ರಾಹು ಇದ್ದಾನೆ. ಏನಾಗುತ್ತೆ, 9th ಹೌಸ್ ರಾಹು ಇದ್ದಾಗ ನವಮ ಸ್ಥಾನದಲ್ಲಿ ಇದ್ದಾಗ ಏನಾಗುತ್ತೆ, ಭಾಗ್ಯದ ಸ್ಥಾನ ಅಂತ ಹೇಳ್ತೀವಿ. ಎಲ್ಲೋ ಒಂದು ಕಡೆ ತಂದೆಯ ಮನೆಯಲ್ಲಿ ಕಿರಿಕಿರಿಗಳಾಗುವಂಥದ್ದು, ಅಥವಾ ಪೇರೆಂಟ್ಸ್ ಜೊತೆ ಜಗಳಗಳನ್ನು ಹಾಡ್ಕೊಳ್ಳುವಂಥದ್ದು ಮಿಥುನ ರಾಶಿಯವರು, ಅಥವಾ ತಂದೆಯ ಆರೋಗ್ಯದ ಮೇಲೆ ವ್ಯತ್ಯಾಸಗಳು ಉಂಟಾಗುವಂಥದ್ದು. ರಾಹು ಒಬ್ಬ 9ನೇ ಮೇಲೆ ಇದ್ದಾನೆ ಅಂತಂದ್ರೆ ನೋಡಿ, ರಾಹು ಖಂಡಿತ ಕೆಲವು ಅವಕಾಶಗಳನ್ನು ಕೊಡ್ತಾನೆ, ಆದ್ರೆ ಕೇತು ಅವಕಾಶಗಳನ್ನು ಕೊಡಲ್ಲ. ಟಕ್ ಅಂತ ಕಟ್ಟೆ ಮಾಡ್ಬಿಡ್ತಾನೆ. ಅವನೊಂಥರ ಕತ್ರಿ ಇದ್ದಂಗೆ. ಅವನು ಒಂದ್ಸರಿ ಕತ್ರಿ ಹಾಕಿದ್ಮೇಲೆ ಮುಗ್ದೋಯ್ತು. ಸೊ ಹಾಗಾಗಿ ರಾಹು ಸ್ವಲ್ಪ ಸುಧಾರಿಸ್ಕೊಳ್ಳೋ ಟೈಮ್ ಕೊಟ್ಟರು ಕೂಡ ಕೇತು ಕೊಡೋದಿಲ್ಲ. ಹಾಗಾಗಿ ರಾಹು 9ನೇ ಮನೆಯಲ್ಲಿ ಇರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗೋದು, ಹಾಸ್ಪಿಟಲೈಸ್ ಆಗೋದು, ಅಥವಾ ತಂದೆ ಮಕ್ಕಳ ಒಂದು ಸಂಬಂಧಗಳಲ್ಲಿ ಅನ್ಯೂನತೆ ಕಡಿಮೆ ಆಗುವಂಥದ್ದು. ಈ 9ನೇ ಮನೆ ರಾಹು ಸ್ವಲ್ಪ ಚೇಂಜಸ್ ಆಗಬೇಕು ಮಿಥುನ ರಾಶಿಯವರಿಗೆ. ಇದೊಂದು ರಾಹು ಅನ್ನೋದೊಂದು ಬಿಟ್ರೆ ಶನೇಶ್ವರ ಶನಿದೇವ ಆಲ್ರೆಡಿ ನಿಮ್ಗೆ 10ನೇ ಮನೇಲಿದ್ದಾನೆ. ಗುರು ಕೂಡ ನಿಮ್ಗೆ ಧನಕಾರಕನಾಗಿ ಬರ್ತಾ ಇದ್ದಾನೆ. ಲೆಕ್ಕಾಚಾರಗಳ ಅಧಿಪತಿನೇ ಅವನು. ಯಾಕಂದ್ರೆ 7ನೇ ಮನೆಯವನು ಆಗಿ 10ನೇ ಮನೆಯವನು ಅಧಿಪತಿ ಆಗಿರ್ತಾನೆ ಮಿಥುನ ರಾಶಿಯವರಿಗೆ. ಸಪ್ತಮಾಧಿಪತಿನೂ ಅವನೇ ಆಗಿ 10ನೇ ಮನೆ ದಶಮ ಸ್ಥಾನ ಅಂತ ಏನ್ ಕರಿತೀವೋ 10ನೇ ಮನೆ ಅಧಿಪತಿ ಆಗಿ ಧನಸ್ಥಾನದಲ್ಲಿ ಕುಳಿತಿರೋದ್ರಿಂದ ಯಾರೆಲ್ಲ ಮಿಥುನ ರಾಶಿಯವರು ಇನ್ಕ್ರಿಮೆಂಟ್ ಬೇಕು ಅಂತಿದ್ದಾರೆ, ಅಥವಾ ಪೋಸ್ಟ್ಗಳು ಬೇಕು ಅನ್ನೋರು, ಅಥವಾ ಗೌರ್ಮೆಂಟ್ ಜಾಬ್ ಬೇಕು ಅನ್ನೋರು, ಪ್ರಮೋಷನ್ಸ್ ಆಗಬೇಕು ಅನ್ನೋರಿಗೆಲ್ಲ ಮಿಥುನ ರಾಶಿಯವರಿಗೆ ಒಳ್ಳೆ ಫಲಗಳನ್ನ ಈ 2026ರಲ್ಲಿ ಅನುಭವಿಸ್ತಾ ಹೋಗ್ಬೋದು. ನೋಡಿ, ದಶಾಭುಕ್ತಿಗಳು ಬಂದಾಗಲೇ ನಮ್ಮ ಜೀವನದಲ್ಲಿ ಎಲ್ಲವೂ ಶುರುವಾಗೋದು. ಏರುಪೇರುಗಳಿರ್ಬೋದು, ಒಳಿತು ಕೆಡುಕುಗಳಿರ್ಬೋದು, ಪ್ರತಿಯೊಂದು ಕೂಡ ನಮ್ಮ ದಶಾಭುಕ್ತಿಗಳ ಮೇಲೆ ಆಗಿರೋದ್ರಿಂದ ಖಂಡಿತ ಮಿಥುನ ರಾಶಿಯವರಿಗೆ ಈ ಒಂದು ಗುರುವಿನ ಬದಲಾವಣೆ, ಶನಿಯ ದಶಮ ಸ್ಥಾನದ ಸ್ಥಿತನಾಗಿರೋದು ಖಂಡಿತ ಒಳ್ಳೆ ಫಲಗಳನ್ನೇ ಕೊಡ್ತಾ ಹೋಗ್ತಾನೆ. ಜೊತೆಗೆ ರಾಹುನೊಂದು ಆರಾಧನೆ ಮಾಡ್ತಾ ಹೋಗ್ಬೇಕು ಮಿಥುನ ರಾಶಿಯವರು. ಯಾವ್ದಾರ ದುರ್ಗಾದೇವಿನ ಆರಾಧನೆ ಮಾಡುವಂಥದ್ದು, ಅಥವಾ ಕಾಳಿ, ಚಾಮುಂಡಿ, ಇಂಥದ್ದು ಬೆಟ್ಟದ ಮೇಲಿರುವಂಥ ದೇವರುಗಳನ್ನ ಅಚ್ಚು ಪ್ರಾರ್ಥನೆ ಮಾಡ್ತಾ ಹೋದ್ರೆ, ಯಾಕಂದ್ರೆ ಬೆಟ್ಟದ ಮೇಲಿರೋ ದೇವರುಗಳಿಗೆ ಎಲ್ಲದಕ್ಕೂ ಶಕ್ತಿ ಇರುತ್ತೆ. ನೀವು ನೋಡಿದಿರ, ಅರುಣಾಚಲ ಇರ್ಬೋದು, ತಿರುಪತಿ ಇರ್ಬೋದು, ನಮ್ಮ ಚಾಮುಂಡಿ ಬೆಟ್ಟ ಇರ್ಬೋದು, ಹಾಗೆ ರಂಗನಾಥ ಸ್ವಾಮಿ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಬೆಟ್ಟದ ಮೇಲೆ ಇರುವಂತಹ ತಪ್ಪಲುಗಳಿಗೆ, ಈಗ ನಮ್ಮ ಕಾಮಾಖ್ಯಮ್ಮ ಇರ್ಬೋದು, ಬೆಟ್ಟದ ತಪ್ಪಲಿನಲ್ಲಿ ಇರುವಂತಹ ದೇವಿಗಳಿಗಾಗಿರ್ಬೋದು, ದೇವರುಗಳಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಶಕ್ತಿ ಅಪಾರವಾಗಿರುತ್ತೆ. ಹಾಗಾಗಿ ಬೆಟ್ಟದ ತಪ್ಪಲಿನ ಮೇಲೆ ವಾಸ ಮಾಡುತ್ತಿರುವಂತಹ ದೇವಾನು ದೇವತೆಗಳಿಗೆ ಇವರು ಪೂಜೆ ಮಾಡೋದ್ರಿಂದ ಒಂದು ರಾಹುವಿನ ಅನುಗ್ರಹ ಏನಿದೆ ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ. ಯಾವುದೇ ಒಂದು ನಮ್ಗೆ ಟೈಮ್ ಚೆನ್ನಾಗಿಲ್ಲ ಅಂದಾಗ ಆ ಗ್ರಹಗಳನ್ನ ಪೂಜೆ ಮಾಡ್ಕೊಳ್ಳೋದ್ರಿಂದ, ಅಥವಾ ಆ ಗ್ರಹಗಳ ಒಂದು ಪ್ರಾರ್ಥನೆ ಮಾಡೋದ್ರಿಂದ, ಅಥವಾ ಅವಾಗವಾಗ ಸ್ತೋತ್ರವನ್ನು ಪಠಿಸ್ಕೊಳ್ಳೋದ್ರಿಂದನೂ ಕೂಡ ಒಳ್ಳೇದಾಗತ್ತೆ. ಯಾವ್ದಾರ ಒಂದು ರಾಹುವಿಗೆ ಸಂಬಂಧಪಟ್ಟಂತ ಬೀಜಾಕ್ಷರಿ ಮಂತ್ರ ಬರುತ್ತೆ, ಅದನ್ನು ಕೂಡ ನೀವು ಪಠನೆ ಮಾಡ್ತಾ ಹೋಗೋದ್ರಿಂದ ಮಿಥುನ ರಾಶಿಯವರಿಗೆ ಒಳ್ಳೆಯ ಫಲಗಳನ್ನ ನಾವು ನೋಡ್ತಾ ಹೋಗ್ಬೋದು. ಆಲ್ರೆಡಿ ಮಿಥುನ ರಾಶಿಯವರಿಗೆ ಹೇಳ್ದೆ ಇನ್ಕ್ರಿಮೆಂಟ್ ಆಗುವಂತ ಟೈಮು ಅಂತ ಹೇಳಿ. ಖಂಡಿತ ನೀವು ಅದನ್ನ ವೆಯ್ಟ್ ಮಾಡಿ ನೋಡಿ. ಗುರು ಯಾವಾಗ ಇನ್ನೊಂದು 4-5 ತಿಂಗಳಲ್ಲಿ ಧನಸ್ಥಾನಕ್ಕೆ ಬರ್ತಾನೋ ಅವ್ರಿಗೆ ಖಂಡಿತ ಇನ್ಕ್ರಿಮೆಂಟ್ ಸಿಕ್ಕೇ ಸಿಗುತ್ತೆ. ಅಥವಾ ಜಾಬ್ ಆಗಬೇಕು ಅನ್ನೋರಿಗೆಲ್ಲ ಒಳ್ಳೆ ಪ್ರಮೋಟೆಡ್ ಇರೋ ಜಾಗದಲ್ಲೇ ಹಾಕ್ತಾರೆ. ಇಂಥ ಜಾಬ್ ಬೇಕು ಅಂತ ಬಯಸಿರೋರಿಗೆಲ್ಲ ಮಿಥುನ ರಾಶಿಯವರಿಗೆ ಒಂದು 3-4 ತಿಂಗಳಿದ್ದು ಗುರು ಸಂಚಾರದ ನಂತರ, ಬದಲಾವಣೆ ನಂತರ ಒಳ್ಳೆ ಫಲಾನುಫಲಗಳನ್ನು ನೋಡೋದ್ರಿಂದ ಮಿಥುನ ರಾಶಿಯವರಿಗೂ ಕೂಡ 2026 ಒಳ್ಳೆಯ ಶುಭ ಫಲಗಳನ್ನೇ ತಂದುಕೊಡೋದ್ರಿಂದ ಒಳ್ಳೆಯದಾಗಲಿ. ನಮಸ್ಕಾರ.